ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಇದ್ದೆ. ಯಾವಾಗ ಈ ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈ ಎಲ್ಲ ಯುಗಗಳಿಂದಲೂ ಸಮುದ್ರ ಮಂಥನದ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡುವಾಗ, ಸಮುದ್ರ ಮಂಥನದ ಕಾಲದಲ್ಲಿ ಈ ತಾಯಿ ಜಗನ್ಮಾತೆ ಜಗಜನನಿ ಆದಿಶಕ್ತಿ ಪರಮೇಶ್ವರಿ ಆದಂತಹ ಈ ಗೋಮಾತೆ ಕಾಮಧೇನು ಬಂದ್ಲು ಅಂತೇಳಿ ಶಾಸ್ತ್ರಗಳು ಹೇಳ್ತದೆ, ಯಜುರ್ವೇದ ಶಾಸ್ತ್ರ ಹೇಳ್ತಾ ಇದೆ. ಸೊ ಈ ಈ ಗೋಮಾತೆಯಿಂದ ನಮಗೆ ಆಗಬೇಕಾದಂತಹದ್ದ ಔಷಧೀಯ ಮೂಲಗಳ ಬಗ್ಗೆ, ಈ ಹಸುವಿನ ಹಾಲು ಜನನದ ಶಿಶುಗಳಿಗೂ ಪರ್ಯಾಯ ಆಹಾರವಾಗ್ತದೆ. ಹಸುವಿನಿಂದ ಪಡೆಯುವಂತಹ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮೂತ್ರ, ಸಗಣಿ, ಗೋಮಯದಲ್ಲಿ ಆಯುರ್ವೇದದಲ್ಲಿ ದಿವ್ಯ ಔಷಧಿ ಇದೆ ಅಂತ ಸುಶ್ರುತ ಮಹರ್ಷಿಗಳು, ಚರಕ ಮಹರ್ಷಿಗಳು, ಇಂತಹ ದೊಡ್ಡ ದೊಡ್ಡ ಮಹಾತ್ಮರು ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂತಹದ್ದು. ಸೊ ಈ ಗೋಮೂತ್ರದಲ್ಲಿ ಜೀರ್ಣವಾಗುವಂತಹ ಅಂಶಗಳು ಮೆದುಳಿನ ಕಾರ್ಯವನ್ನು ಹೆಚ್ಚಿಸುವಂತಹದ್ದು, ಕೆಮ್ಮು, ಉದರ ಸಮಸ್ಯೆ, ಅಸ್ತಮಾ, ಎಕ್ಸಿಮಾ, ಲ್ಯುಕೋಡರ್ಮಾ, ಸೋಂಕು ನಿವಾರಕವನ್ನು, ಹಲವಾರು ಕಾಯಿಲೆಗಳನ್ನು, ಕ್ಯಾನ್ಸರ್ ಅಂತಹ ಮರಣಾಂತಿಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಈ ತಾಯಿ ಗೋಮಾತೆಗಿದೆ, ಈ ಗೋಮೂತ್ರಕ್ಕೆ ಇದೆ ಅಂತೇಳಿ ಹಲವಾರು ಶಾಸ್ತ್ರಗಳು ಹೇಳ್ತವೆ. ಅದೇ ರೀತಿ ಈ ಗೋದಾನದ ಮಹತ್ವ ಬಗ್ಗೆ ಇದನ್ನು ನಾನು ತಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಈ ಹಸುವಿನ ಪೂಜೆಯ ಪ್ರಾಮುಖ್ಯತೆ ಏನು, ಈ ಗೋಮಾತೆ ಪೂಜೆಯ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಸೋಮವಾರದ ದಿನ ಈ ಗೋಮಾತೆ ಹಸುವಿಗೆ ಹುಲ್ಲು, ಆಹಾರ, ಸೊಪ್ಪು, ಬಾಳೆಹಣ್ಣು ನೀಡುವುದರಿಂದ ಮನಸ್ಸು ಮೃದುವಾಗುತ್ತದೆ ಹಾಗೂ ಪಿತೃದೋಷ ಕಳೆಯುತ್ತದೆ ಅಂತ ಇದೆ. ಇನ್ನು ಮಂಗಳವಾರ ನೀರು, ಆಹಾರ ನೀಡುವುದರಿಂದ ಮನೆ ಮತ್ತು ಭೂ ಖರೀದಿಗೆ ಒಳ್ಳೆಯದು ಅಂತ ಶಾಸ್ತ್ರಗಳು ಹೇಳ್ತದೆ. ಬುಧವಾರ ಹಸುವಿಗೆ ಆಹಾರ ನೀಡುವುದರಿಂದ ಹಾಗೂ ಪೂಜಿಸುವುದರಿಂದ ವೃತ್ತಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು ಅಂತ ಇದೆ. ಸೊ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗೋಮಾತೆಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಅನ್ನುವಂತಹ ಈ ಗೋದಾನ ಅಥವಾ ಈ ಗೋಪೂಜೆಯ ಪ್ರಾಮುಖ್ಯತೆ ಬಗ್ಗೆ ಶಾಸ್ತ್ರಗಳು, ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತಹದ್ದು. ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ, ಈ ಎಲ್ಲ ವೇದಗಳಲ್ಲೂ ಕೂಡ ಈ ಮಹಾತಾಯಿ ಗೋಮಾತೆ, ಈ ನಂದಿನಿ ಬಗ್ಗೆ ಉಲ್ಲೇಖ ಇದೆ. ಅದೇ ರೀತಿ ಶುಕ್ರವಾರ ಗೋಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿ ಆಶೀರ್ವದಿಸಿ ನಮಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅನ್ನುವಂತಹದ್ದಿದೆ. ಶನಿವಾರ ಹುಲ್ಲು, ಅಗತಿ ಮತ್ತು ಕೀರೆ ಸೊಪ್ಪು ಕೊಡುವುದರಿಂದ ನಮ್ಮ ಬಡತನ ಕೂಡ ಕಳೀತದೆ ಅನ್ನುವುದನ್ನು ಶಾಸ್ತ್ರಗಳು ಹೇಳ್ತಾ ಇದೆ. ಈ ಗೋವಿಗೆ ಆರಾಧನೆ ಹಾಗೂ ಆಹಾರ ನೀಡುವುದರಿಂದ 1000 ಜನರಿಗೆ ನಾವು ಅನ್ನದಾನ ಮಾಡಿದಷ್ಟು ಪುಣ್ಯ ಕೂಡ ಪ್ರಾಪ್ತಿ ಆಗ್ತದಂತೆ. ಹಾಗೆ ಹಸುವಿನ ಹಾಲಿನಿಂದ ತಯಾರಿಸಿದ ತುಪ್ಪಕ್ಕೆ ಆಯು ಎಂಬ ಇನ್ನೊಂದು ಕೂಡ ಹೆಸರಿದೆ. ಅದಕ್ಕಾಗಿಯೇ ಇದನ್ನು ಆಯುರ್ವೈಘೃತಂ ಎನ್ನುತ್ತಾರೆ. ಹಾಲು, ತುಪ್ಪ ಬಳಸುವುದರಿಂದ ವ್ಯಕ್ತಿಯು ದೀರ್ಘಾಯುಷ್ಯವನ್ನು ಪಡೆಯುತ್ತಾರೆ. ಮನುಷ್ಯನಾದವನು ಮಕ್ಕಳಿಂದ ಹಿಡಿದು ವೃದ್ಧರಾಗಿ ಈ ಗೋಮಾತೆ ಅಂದರೆ, ನಾನು ಹೇಳೋಕೊರಟಿರೋದು ಇವಾಗಿನ ಸಿಂಧಿ ಹಸುಗಳಲ್ಲ, ನೀವೇನು ಇಲಾತಿ ಹಸುಗಳು ಅಂತ ಹೇಳ್ತೀರಿ, ಅದು ನಿಜವಾದ ಗೋಮಾತೆ ಅಲ್ಲ, ನಿಜವಾದ ಕಾಮಧೇನು ಅಲ್ಲ. ಸಮುದ್ರ ಮಂಥನದ ಕಾಲದಲ್ಲಿ ಬಂದಂತಹ ಈ ಗೋಮಾತೆಯ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಇವರು ಹೈಬ್ರಿಡ್ ತಳಿಗಳನ್ನು DNA ಬದಲಾಯಿಸಿದಂತಹ ನೀವೇನು ಇವಾಗ ಹಸುಗಳನ್ನು ಸಾಕ್ತಾ ಇದ್ದೀರಿ, ಸೊ ಈ ಹಸುಗಳ ಬಗ್ಗೆ ಅಲ್ಲ. ನೀವು ಯಾವುದು ಸಿಂಧಿ ಹಸು ಅಥವಾ ಬೇರೆ ಬೇರೆ ಹೆಸರುಗಳಿಂದ ಕರಿತಿರಲ್ಲ, ಸೀಮೆ ಹಸು, ಈ ಹಸು ಅಲ್ಲ. ಸಮುದ್ರ ಮಂಥನದ ಕಾಲದಲ್ಲಿ ಲಕ್ಷ್ಮಿಯ ನಂತರ ಹುಟ್ಟು ಬಂದಂತಹ ಈ ಗೋಮಾತೆ, ಕಾಮಧೇನು, ಕಲ್ಪವೃಕ್ಷ ಎಲ್ಲ ಬಂತಲ್ಲ, ಈ ಗೋಮಾತೆ ಅಂದರೆ ನಾಟಿ ಹಸುಗಳ ಬಗ್ಗೆ ನಾನು ಈ ಗೋಮಾತೆಯ ಬಗ್ಗೆ ಹೇಳ್ತಾ ಇರುವಂತಹದ್ದು. ಹೆರಂಬಂ ಗಣೇಶ ಚತುರ್ಥಿಯಂದು ಗೋಮಾತೆಯನ್ನು ಪೂಜಿಸಿದರೆ ನಮ್ಮ ಎಲ್ಲ ಜಾತಕದಲ್ಲಿನ ದೋಷಗಳು ಕೂಡ ನಿವಾರಣೆ ಆಗ್ತವಂತೆ. ಅಂದರೆ ಅದು ಯಾವುದೇ ನಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ರೂ ಕೂಡ ಹೆರಂಬ ಗಣೇಶ ಚತುರ್ಥಿಯಂತೂ ಗೋಮಾತೆಯನ್ನು ಪೂಜಿಸಿ ಅದಕ್ಕೆ ಗೋಗ್ರಾಸವನ್ನು ಕೊಟ್ಟು, ಸೊ ಅದಕ್ಕೆ ಸ್ನಾನಗಳೆಲ್ಲ ಮಾಡಿಸಿ ಗೋಗ್ರಾಸ ಕೊಟ್ಟು ಅದಕ್ಕೆ ಸಂತೃಪ್ತಿ ಪಡಿಸಿದ್ರೆ ನಮ್ಮ ಎಲ್ಲ
ಸೊ ದೋಷಗಳು ಕೂಡ, ಅಂದರೆ ನಮ್ಮ ಜಾತಕದಲ್ಲಿನ ದೋಷಗಳು ಸೊ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅಂತ ಗ್ರಂಥಗಳು ಹೇಳ್ತದೆ. ನೋಡಿ, ಋಗ್ವೇದವು ಗೋವಿನ ಹಿಂಭಾಗ, ಅಂದರೆ ಬಾಲದ ಭಾಗ. ಋಗ್ವೇದ ಗೋವಿನ ಹಿಂಭಾಗ, ಯಜುರ್ವೇದ ಗೋವಿನ ಮಧ್ಯಭಾಗ, ಸಾಮವೇದ ಕಕ್ಷಿ ಅಂದರೆ ಹೊಟ್ಟೆಯ ಭಾಗ. ಇಷ್ಟ ಯಜ್ಞಗಳು, ಯಾಗಗಳು, ಬಾವಿಗಳು, ತಟಕಗಳು, ಉದ್ಯಾನಗಳು ಕೊಂಬುಗಳಲ್ಲಿವೆಯಂತೆ. ವೇದ ಸೂಕ್ತಗಳು ದೇಹದ ರೋಮಗಳು. ವೇದ ಸೂಕ್ತಗಳು ನಾನು ಹೇಳಿದ್ನಲ್ಲ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಒಂದೊಂದು ರೋಮದಲ್ಲಿ, ಅಂದರೆ ಈ ಗೋಮಾತೆಯ ಒಂದೊಂದು ರೋಮದಲ್ಲೂ ಇರುತ್ತಂತೆ. ಅದೇ ರೀತಿ ಶಾಂತಿ ಕರ್ಮ, ಪುಷ್ಟಿಕರ್ಮ, ಸಗಣಿ ಮತ್ತು ಮೂತ್ರ ಇವು ಶಾಂತಿ ಕರ್ಮಗಳು. ಅಕ್ಷರಗಳು ಆ ಗೋಮಾತೆಯ 4 ಪಾದಗಳಲ್ಲಿ ಇದೆಯಂತೆ. ಹಸುಗಳು ತಮ್ಮ ಪದಕ್ರಮ, ಜಾತ ಮತ್ತು ಘನ ಪಾಠವಾಗಿ ವಾಸಿಸುತ್ತವಂತೆ. ಅದಕ್ಕೋಸ್ಕರ ಸ್ಕ್ವಾಸಾಸ್ಕರ, ಸ್ವದಾಕರ, ವಷ್ಟಸ್ಕರ, ಹಂತಕರ್, ಶ್ವಾಸಾಷ್ಕರ, ಸ್ಪದಾಕರ್, ವಸ್ಟಾಕರ್, ಅಂತಕರ್. ಅಂದರೆ ಹಸುವಿನ 4 ಮೊಲೆತೊಟ್ಟುಗಳು ದೇವತೆಗಳನ್ನು ಪ್ರತಿನಿಧಿಸುತ್ತವಂತೆ. ಪಿತೃಗಳು, ಭೂತಗಳು, ಋಷಿಗಳು, ಮುನಿಗಳು, ಸುರೇಶ್ವರಾದಿ ಗಣಾದಿಗಳು ಪ್ರತಿನಿಧಿಸುವಂತಹದ್ದು ಈ ನಮ್ಮ ಗೋಮಾತೆಯ ಕೆಚ್ಚಿನಲ್ಲಿ ಇದೆಯಂತೆ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಗೃಹಸ್ಥ ಆಶ್ರಮ ಅಧ್ಯಾಯದಲ್ಲಿ ಹಸುವಿನ ದೇಹದಲ್ಲಿ ದೇವಾನುದೇವತೆಯರು, ದೇವಗಣಗಳು, ಋಷಿಗಳು, ವೇದಗಳು ಅಡಗಿದೆಯಂತೆ. ಇದನ್ನು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ. ಅದೇ ರೀತಿ ನಮ್ಮ ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಯುಧಿಷ್ಠಿರನಿಗೆ ಮಾನವನಿಗೆ ಸದ್ಗುಣ ಬರಬೇಕಾದ್ರೆ ಗೋದಾನ ಮಾಡಿ, ಗೋಗ್ರಾಸ ಮಾಡಿ, ಇದರಿಂದ ನಿಮ್ಮ 7 ಜನ್ಮದ ಪಿತೃಗಳಲ್ಲಿ ಸದ್ಗತಿ ಸಿಗುತ್ತದೆ ಅಂತೇಳಿ ವೇದವ್ಯಾಸರು ಯುಧಿಷ್ಠಿರನಿಗೆ, ಅಂದರೆ ಧರ್ಮರಾಯನಿಗೆ ಹೇಳಿರುವಂತಹದ್ದು. ನಾನು ಹಾಗೆ ಮೊದಲೇ ಹೇಳಿದಾಗೆ ನಿಮಗೆ ಸಮುದ್ರ ಮಂಥನ ಮಾಡಿದಾಗ ಅನೇಕ ರತ್ನಗಳು, ಪ್ರಾಣಿಗಳು, ದೇವರುಗಳು, ಅಮೃತ, ವಿಷ, ಕಲ್ಪವೃಕ್ಷ, ಲಕ್ಷ್ಮಿ ನಂತರ ಈ ಕಾಮಧೇನು ಬಂದದ್ದು. ಈ ಕಾಮಧೇನು ಬಂದ ನಂತರ ಇದು ಅದೃಷ್ಟ ದೇವತೆ ಆಯಿತು. ಗೋದಾನ, ಗೋರಕ್ಷಣೆ, ಗೋಪೂಜೆ, ಗೋಗ್ರಾಸ ಮಾಡುವುದರಿಂದ ಇಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಗಳು ನಶಿಸಿ ಶುದ್ಧೀಕರಿಸಿ ತ್ರಿಮೂರ್ತಿಗಳು ಇಲ್ಲಿ ವಾಸವಾಗಿದ್ದಾರೆ, ಈ ಒಂದು ನಂದಿನಿಯಲ್ಲಿ ವಾಸವಾಗಿದ್ದಾರೆಂದು ವೇದವ್ಯಾಸರು, ವಸಿಷ್ಠ ಮಹರ್ಷಿಗಳು ಇದನ್ನು ಹೇಳಿದ್ದಾರೆ. ಒಮ್ಮೆ ಈ ಕಾಮಧೇನು ದೇವತೆಗಳನ್ನು ಬಿಟ್ಬಿಟ್ಟು ವಸಿಷ್ಠ ಆಶ್ರಮವನ್ನು ಸೇರ್ಕೊಂತು. ಋಷಿ ವಸಿಷ್ಠ ರಾಜ ದಿಲೀಪನಿಗೆ ಮಕ್ಕಳಾಗಿಲ್ಲದ ಕಾರಣ ಕಾಮಧೇನುವನ್ನು ಪೂಜಿಸುವಂತೆ ಇವರು ವಸಿಷ್ಠರು ಸಲಹೆ ಕೊಡ್ತಾರೆ. ಯಾರಿಗೆ? ಈ ದಿಲೀಪ ಮಹಾರಾಜನಿಗೆ. ಈ ಕಾಮಧೇನುವಿನ ಆಶೀರ್ವಾದದಿಂದ ಅದನ್ನು ಪೂಜಿಸಿ ದಿಲೀಪನಿಗೆ ಮಕ್ಕಳಾಯಿತು ಅಂತನೋ, ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಗೋದರ್ಶನವನ್ನು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಪುರಾಣಗಳು ಹೇಳ್ತಾ ಇದ್ವು. ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ನಾಟಿ ಹಸು, ಈ ಗೋಮಾತೆಯನ್ನು ಸಾಕ್ತಾ ಇದ್ರು. ಪ್ರತಿದಿನ ನಾನು ಕಂಡಂಗೆ ನಮ್ಮ ಮನೆಯಿಂದ ಹಿಡಿದು ಎಲ್ಲರ ಮನೆಗಳಲ್ಲೂ ಪ್ರತಿ ದಿವಸ ಎದ್ದ ತಕ್ಷಣ ಆ ಗೋವಿನ ಕೊಟ್ಟಿಗೆ, ನಾವು ಎಲ್ಲಿ ಹಸು ಕಟ್ಟಿರ್ತೀವೋ ಅದ್ರ ಕೊಟ್ಟಿಗೆ ಮತ್ತು ಅದ್ರ ಮುಖ ಮತ್ತು ಅದ್ರ ಬಾಲ ನಮಗೆ ಕಾಣಬೇಕು. ಅದ್ರ ಬಾಲ ಕಾಣೋ ಥರ ಹಿಂಭಾಗದಲ್ಲಿ ಎಲ್ಲ ದೇವಾನುದೇವತೆಗಳು ಇರುವುದರಿಂದ ಹಸುವಿನ ಪೂರ್ತಿ ದೇಹ ನಮಗೆ ಕಾಣೋ ಥರ ಹಸುವಿನ ಕೊಟ್ಟಿಗೆ ಇರ್ತಾ ಇತ್ತು. ಅದಕ್ಕೆ ಅವಾಗ ತುಂಬ ಸಮೃದ್ಧಿ ಬರ್ತಾ ಇತ್ತು. ಆ ನಂತರದಲ್ಲಿ ಅದನ್ನು ನಶಿಸಿ ಅದನ್ನು ಸರ್ವನಾಶ ಮಾಡಿ ಹಣದ ಆಸೆಗೆ, ದುರುದ್ದೇಶದಿಂದ, ಕೆಟ್ಟ ಆಲೋಚನೆಗಳಿಗೆ ಈ ಯೋಗವನ್ನು ಬಿಟ್ಟು ಈ ಭೋಗದ ಕಡೆಗೆ ಜನ ಬರ್ತಾ ಆ ನಾಟಿ ಹಸುಗಳು ಮತ್ತು ಈ ಗೋಮಾತೆಗಳು ಮಾಯವಾಯಿತು. ಕೆಲವೊಂದು ಗುರುಕುಲಗಳಲ್ಲಿ, ಆಶ್ರಮಗಳಲ್ಲಿ, ದೇವಸ್ಥಾನಗಳಲ್ಲಿ ಬಿಟ್ಟರೆ ಮಿಕ್ಕಿದ ಕಡೆಗಳಲ್ಲಿ ಇದು ಇಲ್ಲ. ಅದಕ್ಕೆ ಜನಕ್ಕೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ದರಿದ್ರ, ಪಾಪ, ರೋಗ, ರುಜಿನ, ಶಾಪಗಳು ಈ ಗೋಮಾತೆಯಿಂದ ಬಂದಿರುವಂತಹದ್ದು. ಎಷ್ಟೇ ಕೋಟಿಗಳು ಮಾಡಿದ್ರೂ ಮಾನಸಿಕ ನೆಮ್ಮದಿ ಇಲ್ಲ, ದೈಹಿಕ ಸಮಸ್ಯೆಗಳು, ರೋಗ, ರುಜಿನಗಳು, ಆಯಸ್ಸು ಕಡಿಮೆ ಆಗಿರುವಂತಹದ್ದು ಈ ಗೋಮಾತೆಯ ಶಾಪದಿಂದ ಅನ್ನುವುದನ್ನು ಈ ಮಹರ್ಷಿಗಳು ಹೇಳಿದ್ದಾರೆ. ಅದೇ ರೀತಿ
ಈ ಭಗವಾನ್ ರಾಮನು ಕೂಡ ಈ ಅಶ್ವಮೇಧ ಯಜ್ಞದಲ್ಲಿ ಸಾವಿರಾರು ಹಸುಗಳನ್ನು ದಾನ ಮಾಡಿದ್ದು ಕೂಡ ಉಲ್ಲೇಖ ಇದೆ ರಾಮಾಯಣದಲ್ಲಿ. ಪಾಂಡವರು ಅಶ್ವಮೇಧ ಯಜ್ಞದಲ್ಲಿ ಅಸಂಖ್ಯಾತ ಗೋದಾನಗಳನ್ನು ಮಾಡಿದ್ರು. ಯಾಕೆಂದ್ರೆ ಈ ಗೋದಾನ ಮಾಡುವುದರಿಂದ 7 ತಲೆಮಾರಿಗಳಿಗೆ, ನಮ್ಮಿಂದ ಸೇರಿ ನಮ್ಮ ಇಂದಿನ 7 ತಲೆಮಾರುಗಳಿಗೆ ಸೊ ಮುಕ್ತಿ ದೊರಕಿಲ್ಲ ಅಂದ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಿಲ್ಲ, ಸೊ ಅವ್ರು ಪ್ರೇತಾತ್ಮ ಆಗಿದ್ದಾರೆ, ಅವರು ನರಕದಲ್ಲಿ ಇದ್ದಾರೆ ಅಂದ್ರೆ ನಾವು ಕೊಡುವ ಈ ಕಾಮಧೇನುವಿನ ದಾನದಿಂದ ನಮ್ಮ 7 ತಲೆಮಾರಿನ ನಮ್ಮ ಪಿತೃಜರಿಗೆ, ಪೂರ್ವಜರಿಯವರಿಗೆ ಸೊ ಮುಕ್ತಿ ದೊರೆತು ಅವ್ರಿಗೆ ಯಾವಾಗ ಮುಕ್ತಿ ಸಿಗ್ತದೋ, ನಾವು ಯಾರು ಈ ಜನ್ಮದಲ್ಲಿ ಗೋದಾನವನ್ನ ಕೊಟ್ಟಿರ್ತೀವಿ ಅವರೆಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಪೂರ್ವಜರಿಂದ ನಮಗೆ ಆಶೀರ್ವಾದ ದೊರೆಯುತ್ತದೆ. ಅದೇ ನಾವು ಶಾಶ್ವತವಾದಂತಹ ಆನಂದದ ಸ್ಥಿತಿಯನ್ನು ತಲುಪಿ ಭೂಮಿ, ಆಕಾಶ, ಅಗ್ನಿ, ವಾಯು, ವರುಣ, ಗಂಗೆ, ಶಿವ, ವಿಷ್ಣು, ಬ್ರಹ್ಮ, ಸೂರ್ಯ, ಚಂದ್ರ ಇವರೆಲ್ಲರೂ ಕೂಡ ಗೋದಾನ ಮಾಡಿದವರಿಗೆ ಆಶೀರ್ವದಿಸ್ತಾರೆ ಅನ್ನುವುದನ್ನು ಕಶ್ಯಪ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳು, ಅತ್ರಿ ಮಹರ್ಷಿಗಳು, ವಿಶ್ವಾಮಿತ್ರ ಮಹರ್ಷಿಗಳು, ಜಮದಗ್ನಿ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು, ಗೌತಮ ಮಹರ್ಷಿಗಳು ಸೊ ಈ ವೇದಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಗೋದಾನವನ್ನು ಮಾಡುವುದರಿಂದ ನಮ್ಮ ಇಂದಿನ ಜನ್ಮದ ಪಾಪಗಳು ಮತ್ತೆ ನಮ್ಮ ಪಿತೃಗಳು 7 ಜನ್ಮದಲ್ಲಿ ಅವ್ರಿಗೇನಾದರೂ ಸದ್ಗತಿಗಳು ಸಿಕ್ಕಿಲ್ಲ ಅಂದರೆ